ನಮಸ್ಕಾರ ಪ್ರೇಕ್ಷಕರೇ ಹಾಗೂ ಅಭ್ಯರ್ಥಿಗಳೇ. ಈಗಾಗಲೇ ಆದರ್ಶ ವಿದ್ಯಾಲಯದಿಂದ ಕೊನೆಯ ಸುತ್ತಿನ 4ನೇ ಸುತ್ತಿನ ಒಂದು ಕೌನ್ಸಿಲಿಂಗ್ ಅಪ್ಡೇಟನ್ನು ಮಾಡಿದ್ದಾರೆ ಅಂತ ನಾನು ಮಧ್ಯಾಹ್ನ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಇಲ್ಲಿ 2 PDF ಅಪ್ಡೇಟ್ ಮಾಡಿದ್ದಾರೆ. ಅದರ ಜೊತೆಗೆ 2 ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಏನಂದರೆ ಇಲ್ಲಿ 13 ಮತ್ತು 14ನೇ ತಾರೀಕಿಗೆ ನಾವು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ಕೊತೀವಿ. ಇಲ್ಲಿ ನೋಡ್ಬೋದು ಕೌನ್ಸಿಲಿಂಗ್ ಪ್ರಕ್ರಿಯೆ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಆಗಸ್ಟ್ 13 ಮತ್ತು 14ನೇ ತಾರೀಕಿಗೆ ನಾವೇನು ಮಾಡ್ತೀವಿ, ಕೌನ್ಸಿಲಿಂಗ್ ಮೋಡ್ ಮೂಲಕ ಸಾಮಾನ್ಯ ಮೆರಿಟ್ ವಿದ್ಯಾರ್ಥಿಗಳಿಗೆ ನಾವು ಏನು ಮಾಡ್ತೀವಿ ಅಂತಂದರೆ ಮೀಸಲಾತಿ ವರ್ಗ ಅವರು ಮೆರಿಟ್ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ನಡೆಸ್ತೀವಿ ಅಂತ ಇಲ್ಲಿ ಅಪ್ಡೇಟನ್ನು ಮಾಡಿದ್ದಾರೆ. ಬಂದಿರುವಂಥ ಪ್ರಶ್ನೆ ಇಲ್ಲಿ 2 PDF ಕೊಟ್ಟಿದ್ದಾರೆ. 1 PDF ನಾನು ನಿಮ್ಗೆ ತೋರಿಸ್ಕೊಂಡು ಬರ್ತೀನಿ ಅಂದರೆ ಅದರಲ್ಲಿ ಇಲ್ಲಿ ನೋಡ್ಬೋದು 1 PDF ಒಳಗಡೆ ನಿಮಗೆ ಇಲ್ಲಿ ಏನಂದರೆ ಸೀಟ್ ಯಾವ್ಯಾವ ಒಂದು ಭಾಗದಲ್ಲಿ ಸೀಟ್ ಅವೈಲೇಬಲ್ ಇದ್ದಾವೆ ಅನ್ನೋದ್ರ ಬಗ್ಗೆ ಇದೆ. ಇಲ್ಲಿ ನೋಡಿ ಸೀಟ್ಸ್ ಅಲಾಟೆಡ್, ಅಡ್ಮಿಟೆಡ್ ಆರ್ ಬ್ಯಾಲೆನ್ಸ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಎಷ್ಟು ಅಡ್ಮಿಷನ್ ಆಗಿದ್ದಾವೆ, ಎಷ್ಟು ಉಳಿದಿದ್ದಾವೆ ಅನ್ನೋದ್ರ ಬಗ್ಗೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಪ್ಡೇಟನ್ನು ಮಾಡಿದ್ದಾರೆ. ಇದು ಉಳಿಕೆಯಾಗಿರುವಂಥ ಸೀಟ್ ಬಗ್ಗೆ, ಅಂದರೆ ಎಲ್ಲೆಲ್ಲಿದ್ದಾವೆ ಅಂತೇಳಿ. ಉದಾಹರಣೆಗೆ ನಾನು ಇದೊಂದು ಬಾಗಲಕೋಟೆ ಜಿಲ್ಲೆದು ಅಷ್ಟೇ ನೋಡ್ತೀನಿ. ನಾನು ಬಾಗಲಕೋಟೆ ಜಿಲ್ಲೆದು ಎಷ್ಟು ಸೀಟ್ ಉಳಿದಿದ್ದಾವೆ ಅಂತೇಳಿ. ಉದಾಹರಣೆ ನೀವು ಬೇರೆ ಬೇರೆ ನಿಮ್ಮ ಜಿಲ್ಲೆಗಳಲ್ಲಿ ನೋಡ್ಕೋಬೋದು. ವೇಕೆನ್ಸೀಸ್ ಫಾರ್ 4th ರೌಂಡಿಗೆ ನೋಡಿರಿ, ಇಲ್ಲಿದೆ ನೋಡಿರಿ. ಎಲ್ಲಿದ್ದಾವಪ್ಪ ಅಂದರೆ ಇದು ಬಾದಾಮಿಯಲ್ಲಿ 20 ಇದ್ದಾವೆ, ಬಾಗಲಕೋಟೆಯಲ್ಲಿ 18, ಬೀಳಗಿಯಲ್ಲಿ 19 ಮತ್ತು ಹುನಗುಂದದಲ್ಲಿ 17, ಜಮಖಂಡಿಯಲ್ಲಿ 43 ಮತ್ತು ಮುದ್ದೋಳದಲ್ಲಿ 36 ಸೀಟುಗಳು 4ನೇ ಸುತ್ತಿಗೆ ಹೋಗುವಂಥ ಸೀಟುಗಳು ಉಳಿಕೆಯಾಗಿರುವಂಥವು. ಹೌದಾ? ಇದೇ ರೀತಿಯಾಗಿ ಬೇರೆ ಬೇರೆ ನಿಮ್ಮ ಜಿಲ್ಲೆಗಳಲ್ಲಿ ನೀವು ನೋಡ್ಕೊಳ್ಬೋದು. ನಿಮ್ದು ಯಾವ ಜಿಲ್ಲೆ ಬರುತ್ತೆ ನೋಡಿ ಆ ಜಿಲ್ಲೆಗಳು ನೋಡಿ. ಉದಾಹರಣೆಗೆ ಇದೊಂದು ಕೊಪ್ಪಳದಲ್ಲಿ ಕೂಡ ಸೀಟ್ ಉಳಿಕಿದಾವೆ, ಸುಮಾರು ಸೀಟುಗಳು ಉಳಿಕಿದಾವೆ. ಇಲ್ಲಿ ವೇಕೆನ್ಸೀಸ್ ಫಾರ್ 4th ರೌಂಡ್ ಅಂತ ಇದೆಯಲ್ಲ, ಅದು ಸೀಟ್ ಉಳಿದಿರುವಂಥ ಸೀಟುಗಳು. ಓಕೆ, ನಂಬರ್ ಆಫ್ ಸ್ಟೂಡೆಂಟ್ ಅಪ್ಲೈ ಮಾಡಿರುವಂಥದ್ದು, ನಂಬರ್ ಆಫ್ ಸ್ಟೂಡೆಂಟ್ ಅಪಿಯರ್ ಅಂತ ಆಗಿರೋದು, ಟೋಟಲ್ ಅಡ್ಮಿಟ್ ಆಗಿರುವಂಥ 86 ವೇಕೆನ್ಸಿಗಳು, 34 ವೇಕೆನ್ಸಿ ಇದಾವೆ. ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಫಾರ್ ವೇಟಿಂಗ್ ಲಿಸ್ಟ್ 700 ಜನ ವೇಟಿಂಗಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವ್ರ ಪ್ರಕಾರ. ಓಕೆ, ಅಂದರೆ ಇಲ್ಲಿ ತೋರಿಸಿದ್ದಾರೆ ನೋಡಿರಿ, ಈ ಭಾಗದಲ್ಲಿ ಇರೋದಲ್ಲ, ಇವೆಲ್ಲ ವೇಟಿಂಗ್ ಲಿಸ್ಟ್. ಇವು 700 ಒಳಗಡೆ 86 ಜನಕ್ಕೆ ಸೀಟ್ ಅಲಾಟ್ಮೆಂಟ್ ಮಾಡಬೇಕು. ಇದು ಉದಾಹರಣೆಗೆ ಇಲ್ಲಿ ನೋಡಿರಿ, 1000 ಜನ ಇದು ವೇಟಿಂಗಲ್ಲಿ ಇದ್ದಾರೆ, ಇವರಿಗೆ 114 ಸೀಟುಗಳನ್ನು ಅಲಾಟ್ಮೆಂಟ್ ಮಾಡಬೇಕು. ಈ ರೀತಿಯಾಗಿ ಏನದಾವ ಅಂತಂದರೆ ಇವು ಉಳಿಕೆಯಾಗಿರುವಂಥ ಸೀಟುಗಳು. ಓಕೆ, ಅದೇ ರೀತಿಯಾಗಿ ನಾನು ಈಗ ಇನ್ನೊಂದು ಹೇಳಿದಾರೆ ಅವರು ಕನ್ಫ್ಯೂಷನ್ ಅಂತಂದರೆ ಅದನ್ನು ನಿಮಗೆ ತೋರಿಸ್ತೇನೆ. ಇದೇನಿದು ಡ್ರಾಫ್ಟ್ ಅಂತ ಏನೋ ಒಂದು ಕೊಟ್ಟಿದ್ದಾರಲ್ಲ, ಡ್ರಾಫ್ಟ್ ಮೆರಿಟ್ ಲಿಸ್ಟ್ ಅಂತ ಕೊಟ್ಟಿದ್ದಾರಲ್ಲ, 1:20 ಒಳಗಡೆ ರಿಮೈನಿಂಗ್ ವೇಕೆನ್ಸಿ ಸೀಟ್ಗಳನ್ನು ಅಂತ ಕರೆದಿದ್ದಾರೆ. ಹಾಗಂದ್ರೆ ಏನು ಅಂತ ಇಲ್ಲಿ ನನಗೆ ಒಬ್ಬರು ಅಭ್ಯರ್ಥಿಗಳು ಹಾಕಿದ್ರು. 1:20 ರಿಮೈನಿಂಗ್ ವೇಕೆನ್ಸಿ ಸೀಟ್ಗಳನ್ನು ಅಂತ ಹೇಳಿದಾರಲ್ಲ, ಹಂಗಂದ್ರೆ ಏನು ಅಂತ. ಆಫ್ಟರ್ 3rd ರೌಂಡ್ ಸೆಲೆಕ್ಷನ್ ಅಡ್ಮಿಷನ್ ಆದರ್ಶ ವಿದ್ಯಾಲಯ ಸ್ಪಾನ್ಸರ್ಡ್ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ದ ಏಡ್ ಆಫ್ 24-25 ಅಂತ ಹೇಳಿದ್ದಾರೆ. ಮೆರಿಟ್ ಲಿಸ್ಟ್ ಇಂದ ರೇಷೋ 1:20, ಅಂದರೆ ಒಂದು ಸೀಟಿಗೆ ನೆನಪಿಟ್ಟುಕೊಳ್ರಿ, 1 ಸೀಟಿಗೆ 20 ಜನದಂತೆ ಕಾಂಪಿಟೇಷನ್ ಇದೆ. ಅಂದರೆ 20 ಜನದಾಗೆ ಏನು ಮಾಡ್ತಾರೆ, ಅದರಲ್ಲಿ ರೇಷೋ ಒಳಗಡೆ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ. 1 ಸೀಟಿಗೆ 20 ಜನಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಯಾರ್ದು ಹೈಯೆಸ್ಟ್ ಪರ್ಸೆಂಟೇಜ್ ಇರುತ್ತೆ ಅವ್ರಿಗೆ ಈ ಒಂದು ಸೀಟನ್ನು ಅವ್ರಿಗೆ ಮಾತ್ರ ಕೊಡ್ತಾರೆ. ಅಂದರೆ 1:20 ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡ್ಬೋದು ಎಲ್ಲೆಲ್ಲಿ ಉಳಿದಿದ್ದಾವೆ ಅಂತ. ಉದಾಹರಣೆಗೆ ಇಲ್ಲಿ ಇದು ಎಲ್ಲೆಂದರೆ ರಾಮದುರ್ಗದಲ್ಲಿ ಇರುವಂಥದ್ದು. ಈ ವಿದ್ಯಾರ್ಥಿಗಳಿದ್ದಾರೆ, ಇವ್ರನ್ನೆಲ್ಲ ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ 1:20 ಅಂದರೆ ಒಂದು ಕಾಲೇಜಲ್ಲಿ, ಒಂದು ಸ್ಕೂಲಲ್ಲಿ ಏನಾದರೂ 1 ಸೀಟ್ ಉಳಿದಿತ್ತು. ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲಲ್ಲಿ ಒಂದೇ 1 ಸೀಟ್ ಉಳಿದಿದೆ. ಅಲ್ಲಿ 20 ಜನಗಳನ್ನು ಏನು ಮಾಡ್ತಾರೆ, ಇಲ್ಲಿಗೆ 1 ಸೀಟಿಗೆ ಕಾಂಪಿಟೇಷನ್ ಹಚ್ತಾರೆ. ಇದರಲ್ಲಿ 20 ಒಳಗಡೆ ಯಾರು ಹೈಯೆಸ್ಟ್ ಇರುತ್ತಲ್ಲ 99.999 ಈ ಒಂದು ಸೀಟನ್ನು ನಮ್ಗೆ ಕೊಟ್ಟು ಕಳಿಸ್ತಾರೆ. 19 ಜನಕ್ಕೆ ಸೀಟ್ ಇಲ್ಲ ಅಂದಂಗೆ, ಅದಕ್ಕೆ ರೇಷಿಯೋ ಅಂತ ಕರಿತೀವಿ. 1:20 ಒಳಗಡೆ ಈ ಸೀಟ್ಗಳನ್ನು ಇಲ್ಲಿ ಲೀಸ್ಟನ್ನು ಹಚ್ಚಿಬಿಟ್ಟಿದ್ದಾರೆ. ಆಲ್ರೆಡಿ ಹಚ್ಚಿ ಏನು ಮಾಡಿದಾರಪ್ಪ ಅಂದರೆ ಈ ಸೀಟ್ಗಳನ್ನು ಏನು ಮಾಡ್ತಾರೆ, ಮತ್ತೆ ಕೌನ್ಸಿಲಿಂಗ್ ಕರೀತಾರೆ. ಇದರಲ್ಲಿ ನಿಮ್ಮ ಹೆಸರಿದ್ದರೆ ಇನ್ನೂ ಸ್ವಲ್ಪ ಸೀಟ್ ಸಿಕ್ಕಂಗಲ್ಲ, ಇದು ಈ ವಿದ್ಯಾರ್ಥಿಗಳನ್ನು ಕೌನ್ಸಿಲಿಂಗ್ ಕರೀತಾರೆ. ಇದರಲ್ಲಿ ಯಾರ ಹೆಸರಿದೆಯಲ್ಲ ಅವ್ರುಗಳಿಗೆ ಏನು ಮಾಡ್ತಾರೆ ಅಂತಂದರೆ 4ನೇ ರೌಂಡ್ ಕೌನ್ಸಿಲಿಂಗಲ್ಲಿ ನಿಮಗೆ ಇದರಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಕರೆದು ಅವರುಗಳಿಗೆ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಇದು ಕನ್ಫರ್ಮ್ ಸೀಟ್ ಕೊಡುವಂಥ ಲಿಸ್ಟ್ ಅಲ್ಲ, ಇದರಲ್ಲಿ ನಿಮಗೆ ಆಯ್ಕೆ ಮಾಡ್ಕೊತಾರೆ. ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತೇನಾದ್ರು ಡೌಟ್ ಇದ್ದರೆ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಥ್ಯಾಂಕ್ ಯು.